ರಾಹುಲ್ ಮೋದಿ ಬಗ್ಗೆ ರಾಹುಲ್ ಆಗಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಮೋದಿಯ ಬಗ್ಗೆ ಪ್ರಶ್ನಿಸುವಂತ ಯೋಗ್ಯತೆ ಇಲ್ಲ ಅಂತ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಹುಲ್ ಖರ್ಗೆ ಸಿದ್ದುಗೆ ಮೋದಿಯನ್ನ ಪ್ರಶ್ನಿಸುವ ಯೋಗ್ಯತೆ ಇಲ್ಲ. ಮೋದಿ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಬಿಎಸ್ವೈ ದೇವರಾಜ್ ಅಭಿವೃದ್ಧಿ ನಿಗಮಕ್ಕೆ 200 ಕೋಟಿಯನ್ನು ಕೊಟ್ಟಿದ್ರು. ಒಬಿಸಿ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಅವರು ಎಷ್ಟು ಕೊಟ್ಟಿದ್ರು? 50 ಕೋಟಿಯನ್ನು ಕೊಟ್ಟರು. ಮರಾಠಿ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ ಮಾತ್ರ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ಆಗಿರಬಹುದು, ಖರ್ಗೆ ಮತ್ತು ಸಿದ್ದರಾಮಯ್ಯ ಮೋದಿಯನ್ನ ಪ್ರಶ್ನಿಸುವ ಯೋಗ್ಯತೆ ಇಲ್ಲ ಅಂತ ಹೇಳಿದರು. CM ಸಿದ್ದರಾಮಯ್ಯನವರು ಪದೇ ಪದೇ ಕೇಂದ್ರ ಸರ್ಕಾರದ ವಿರುದ್ಧ ತಿರುಗೇಟನ್ನು ಕೊಡುವಂಥದ್ದು ಅಥವಾ ಆಕ್ರೋಶವನ್ನು ಹೊರಹಾಕುವಂಥ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಕಡೆ ಬೋಟು ಮಾಡುವಂಥ ಸಿದ್ದರಾಮಯ್ಯನವರಿಗೆ BY ವಿಜಯೇಂದ್ರ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಅವರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಐತಿಹಾಸಿಕ ತೀರ್ಮಾನ ಅಂತ ಬಂದಾಗ ಆವಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹಾಗಾಗಿ ಮೋದಿ ಆಗಿರ್ಬೋದು, ಮೋದಿ ಬಗ್ಗೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಅವರಿಗೆ ಪ್ರಶ್ನಿಸುವಂಥ ಯೋಗ್ಯತೆ ಇಲ್ಲ, ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿಲ್ಲ ಅಂಥೇಳಿ. ಆಮೇಲೆ BSY ವಿಚಾರವಾಗಿ ಕೂಡ ಮಾತನಾಡಿದರು. ಅಂದರೆ BJP ಅಧಿಕಾರ ಇರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆವಾಗ ದೇವರಾಜ್ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿನ BSY ಕೊಟ್ಟಿರ್ತಾರೆ. OBC ಬಗ್ಗೆ ಮಾತನಾಡುವಂಥ ಸಿದ್ದರಾಮಯ್ಯನವರು ಎಷ್ಟು ಕೊಟ್ಟಿದ್ರು ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. 50 ಕೋಟಿಯನ್ನು ಕೊಟ್ಟಿದ್ರಿ ಅಂತ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸೊ ಹಂಗಾಗಿ ನಿಮಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಮೋದಿಯ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದರು.